ಪ್ರತಿಭಟನೆ ಒಂದು ದಿನದಿಂದಲೂ ಕೂಡ ನಡೀತಾ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಈಗ ಖರ್ಗೆ ಅವರ ನಿವಾಸದಿಂದ ದಿಢೀರನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಹೊರಗಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜಿತೇಂದ್ರ ಸಿಂಗ್ ಈಗಾಗಲೇ ಕೇಂದ್ರ ಸಚಿವರು ಕೂಡ ಎಷ್ಟೊಂದು ಮನವೊಲಿಕೆಗೆ, ರಾಹುಲ್ ಗಾಂಧಿ ಅವರ ಮನವೊಲಿಕೆಗೆ ಪ್ರಯತ್ನ ಪಟ್ರು, ಅರ್ಧ ಗಂಟೆ ಪ್ರಯತ್ನ ಪಟ್ರು. ಆದ್ರೂ ಕೂಡ ಅಲ್ಲಿಂದ ಹೋಗ್ಲಿಕ್ಕೆ ಸಿದ್ಧ ಇಲ್ಲ ರಾಹುಲ್ ಗಾಂಧಿ ಅವರು. ಇನ್ನು ಕಾಂಗ್ರೆಸ್ನ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಪಟ್ಟು ಹಿಡ್ಕೊಂಡು ಕುಂತಿದ್ದಾರೆ. ಇನ್ನು ಇದುವರೆಗೂ ಕೂಡ ಕಾಣಿಸಿಕೊಳ್ಳದಂತಹ ರಾಹುಲ್ ಗಾಂಧಿ ಅವರು ದಿಢೀರನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಬಂದು ನಿಂತ್ಕೊಂಡು ಈಗ ಪ್ರತಿಭಟನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ತಮ್ಮ ಪೊಲಿಟಿಕಲ್ ಕರಿಯರ್ಗೋಸ್ಕರನ ಅಥವಾ ಇಡೀ ದೇಶದ ವಿದ್ಯಾರ್ಥಿಗಳಿಗೋಸ್ಕರನ ಈ ಒಂದು ಫನ ತೊಟ್ಟಿದ್ದಾರೆ ಅಂತ ಇದು ನೀವೇನ್ ಅನ್ಕೊಳ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಈಗ ನಿನ್ನೆ ನೋಡಿದ್ರೆ ನಿಮ್ಮ ಗಮನದಲ್ಲಿರಬಹುದು, ಕಲ್ಲುಗಳ ಒಂದು ಟ್ರಕ್ ಬಂದ್ ನಿಂತ್ಬಿಟ್ಟಿತ್ತು ಅಲ್ಲಿ ಪ್ರತಿಭಟನೆಯಲ್ಲಿ. ಹಾಗಾದ್ರೆ ಆ ಕಲ್ಲಿ ತರಿಸಿಕೊಂಡು ಕೊಟ್ಟವರು ಯಾರು? ಸೊ ಇನ್ನೊಂದು ಕಡೆ ನೋಡಿದ್ರೆ ಪೊಲೀಸರ ಮೇಲೆ ಸ್ಟೂಡೆಂಟ್ಗಳು ಎಗರಿ ಬೀಳ್ತಾರೆ, ಕಲ್ಲುಗಳ ತೂರಾಟ ಮಾಡ್ತಾರೆ. ಕೆಲವೊಂದಿಷ್ಟು ಜನರನ್ನ ನೋಡಿದ್ರೆ ನಮಗೆ ಸ್ಟೂಡೆಂಟ್ಗಳು ಅನ್ಸೋದೇ ಇಲ್ಲ. ಇನ್ನು ಕೆಲವೊಂದಿಷ್ಟು ಜನ ಎಲ್ಲಿಂದಾನ ಬಂದು ಪ್ರತಿಭಟನೆ ಮಾಡಿಬಿಡ್ತಾ ಇದ್ರು. ಸೊ ಅಲ್ಲಿ ಹೆಚ್ಚಾನೆಚ್ಚು ಜನಸಂಖ್ಯೆಯಲ್ಲಿ ಸ್ಟೂಡೆಂಟ್ಗಳು ಇದ್ರೋ ಇಲ್ವೋ ಅನ್ನುವಂತಹ ಅನುಮಾನಗಳು ಕೂಡ ಇದ್ವು. ಆದ್ರೆ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಪಣ ತೊಟ್ಟಿದೆ. ಸೊ ಹಠ ಹಿಡಿದು ಬಿಟ್ಟಿದೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ತಿರಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಇರೋದಿಲ್ಲ. ಸೊ ಯಾವ ಪಕ್ಷಕ್ಕೂ ಕೂಡ ಇರೋದಿಲ್ಲ. ಸೊ ಮಾಡ್ಬೇಕಾಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಮುಂದೆ, ಸೊ ವಿಧಾನಸೌಧಗಳ ಮುಂದೆ ಈ ರೀತಿ ಪ್ರತಿಭಟನೆ ಮಾಡಿದಾಗ ಅದಕ್ಕೊಂದು ಲೆಕ್ಕ ಇರುತ್ತೆ. ಈಗ ನರೇಂದ್ರ ಮೋದಿ ಅವರ ಮನೆಯ ಮುಂದೆ ಬಂದೆ ಕುಂತ್ಕೊಂಡ್ರೆ ಅದೇನ್ ಲೆಕ್ಕ? ಖರ್ಗೆ ಅವರ ಮನೆಯಲ್ಲಿ ಇದ್ದಿರ್ತಕ್ಕಂತಹ ಈ ಟೀಮ್ ಇದ್ದಕ್ಕಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಬಂದು ನಿಂತ್ಕೊಂಡು ಪ್ರತಿಭಟನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದ್ದಕ್ಕಿದ್ದಂತೆ ಜನ ಸಮೂಹ ಕೂಡ, ಕಾರ್ಯಕರ್ತರು ಹೆಚ್ಚಾಗಿ ಅಲ್ಲಿ ಜನಸಂಖ್ಯೆಯಲ್ಲಿ ಕೂಡ್ತಾ ಇದ್ದಾರೆ. ಸೊ ಹಾಗೆ ಕಾರ್ಯಕರ್ತರು ಇನ್ನೂ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಈ ಪ್ರತಿಭಟನೆ ಎಲ್ಲಿವರೆಗೂ ಕೂಡ ಆಗತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ. ಮತ್ತು ಅಲ್ಲಿಯ ಪೊಲೀಸರು ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಪಾಪ, ಅದನ್ನು ಕೂಡ ನಾವು ಗಮನಿಸಲೇಬೇಕಾಗತ್ತೆ. ಸೊ ಇದೀಗ ಬಂದಿರತಕ್ಕಂತಹ ಮಾಹಿತಿ ಇದು. ಸೊ ಬಹಳಷ್ಟು ಗಲಾಟೆಗಳು ಅಲ್ಲಿ ನಡೀತಾ ಇದೆ ದೆಹಲಿಯಲ್ಲಿ. ಸೊ ಇದು ಎಲ್ಲಿವರೆಗೂ ಕೂಡ ಹೋಗಿ ತಲುಪತ್ತೆ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸ್ಟೂಡೆಂಟ್ಗಳ ಆಕ್ರೋಶ ಇದು ಇಲ್ಲಿಗೆ ಬಂದ್ ಮುಟ್ಟಿದೆ. ಕೆಲವೊಂದಿಷ್ಟು ರಾಜಕಾರಣಿಗಳು ಏನ್ ಮಾಡ್ತಾರೆ, ಇದೇ ನಮಗೆ ಲಾಭ ಸಿಗತ್ತೆ ಅಂತ ಇದರಲ್ಲಿ ಲಾಭವನ್ನ ಪಡ್ಕೊಳ್ಳಿಕ್ಕೆ ಸ್ಟೂಡೆಂಟ್ಗಳ ನೀಟ್ ಕ್ವಶನ್ ಅದೆಲ್ಲೋ ಹೋಯ್ತು. ಅಂದ್ರೆ ಓಟ್ಗಳನ್ನ ಬದಲಾಯಿಸೋಲಿಕ್ಕೆ ಆದ್ರೂ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಿರ್ತಾರೆ. ಅದನ್ನ ನೀವು ಹೇಗ್ ತಿಳ್ಕೊಳ್ತೀರಿ ಅದನ್ನ ನಿಮಗ್ ಬಿಟ್ಟಿತ್ತು. ಯಾಕಂದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿರಬಹುದು, ಅಲ್ಲಿ ಸಿಜೆಪಿ ಕಾರ್ಯಕರ್ತರು ಆ ಗಲಭೆ ನಡುವಂತಹ ಸಂದರ್ಭದಲ್ಲಿ, ಲಾಠಿ ಚಾರ್ಜ್ ನಡೀತಕ್ಕಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಆದ್ರೆ ಈಗ ದಿಢೀರನೆ ಈ ರೀತಿ ಪ್ರತಿಭಟನೆ ಅಂತೂ ಸ್ಟಾರ್ಟ್ ಆಗ್ಬಿಟ್ಟು, ಒಟ್ಟಾರೆಯಾಗಿ ಇದೀಗ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ ಕರ್ನಾಟಕದ ಸಿಎಂ, ನಮ್ಮ ಸಿಎಂ ಆದಂತಹ DK ಶಿವಕುಮಾರ್ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ರಾಹುಲ್ ಗಾಂಧಿ ಅವರನ್ನ ಯಾವ ರೀತಿಯಾಗಿ ಕೆಳಗೆ ಬೀಳ್ತಾ ಇದ್ದಾರೆ, ಅವ್ರನ್ನ ಎಳ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಂತ ನೀವು ಗಮನಿಸ್ತಾ ಇದ್ದೀರಿ. ಸೊ ತೀವ್ರವಾದಂತಹ ಸ್ವರೂಪವನ್ನ ಈ ಪ್ರತಿಭಟನೆ ಕಂಡುಕೊಳ್ತಾ ಇದೆ. ಇದುವರೆಗೂ ಕೂಡ ಸಿಜೆಪಿ ಪಾರ್ಟಿ ಅಂದ್ರೆ ಕಾಂಗ್ರೆಸ್, ಇದು ಒಂದು ಕಾಂಗ್ರೆಸ್ ಪಾರ್ಟಿ ಇದನ್ನ ಮುಂದುವರೆಸ್ತಾ ಇತ್ತು. ಸ್ಟೂಡೆಂಟ್ಗಳು ಕೂಡ ಅಲ್ಲಿ ಇದ್ರು. ಆದ್ರೆ ದಿಢೀರನೆ ಈ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ಪ್ರತಿಭಟನೆಗೆ ಇಳಿದು ಬಿಡ್ತು. ದೇಶದಲ್ಲಿ ಒಂದು ಸಂಚಲನವನ್ನ ಮೂಡಿಸಿಬಿಟ್ಟಿದೆ. ಸೊ ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಯಾವ ಹಂತಕ್ಕೆ ಹೋಗಿ ಮುಟ್ಟತ್ತೆ ಗೊತ್ತಾಗ್ತಾ ಇಲ್ಲ. ಸೊ ಬರೀ ಈ ಓಟ್ಗಳಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೋ, ತಮ್ಮ ಪಕ್ಷವನ್ನ ಆಡಳಿತಕ್ಕೆ ತರಬೇಕಂತ ಈ ರೀತಿ ಮಾಡ್ತಾರೋ, ಅಥವಾ ನಿಜವಾಗ್ಲೂ ಸ್ಟೂಡೆಂಟ್ಗಳಿಗೆ ಈ ಒಂದು ಅವರ ಒಂದು ಹಕ್ಕನ್ನ ಒದಗಿಸಿ ಕೊಡ್ಲಿಕ್ಕೆ ಈ ಪ್ರಯತ್ನವನ್ನ ಮಾಡ್ತಿದ್ದಾರೋ, ಅದು ನಿಮಗೆ ಬಿಟ್ಟ ವಿಚಾರ. ಯಾವ ರೀತಿಯಾಗಿ ತಿಳ್ಕೊಳ್ತೀರಿ ಅದು ನಿಮ್ಮ ಒಂದು ಗಮನಿಸಿರ್ತೀರಿ ಆ ವಿಷಯಗಳನ್ನ. ಅದರ ಆಧಾರದ ಮೇಲೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗತ್ತೆ. ನಾವು ಇದಕ್ಕೇನೆ ಮಾಡ್ತಿದಾರ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಆದ್ರೆ ಈ ರೀತಿ ಆದ್ರೂ ಪ್ರತಿಭಟನೆ ನಡೀತಾ ಇದೆ. ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟತ್ತೆ, ನಮ್ಮ ದೇಶ ಯಾವ ಹಂತಕ್ಕೆ ಬಂದು ತಲುಪ್ತಾ ಇದೆ ಅನ್ನೋದೇ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಸೊ ದಿಢೀರನೆ ಆಗ್ತಕ್ಕಂತಹ ಘಟನೆಗಳು ಇವೆಲ್ಲವೂ ಕೂಡ.
ಪಾಪ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗತ್ತೆ ಎಂತ ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಬಹಳ ಆಗತ್ತೆ. ಆದ್ರೆ ಈ ರೀತಿ ಒಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರವು ಕೂಡ ಬೇಗನೆ ಬರಬೇಕು. ಈ ರೀತಿ ಪ್ರತಿಭಟನೆಗಳು ಹೀಗ ದಿನನಿತ್ಯ ನಡೀತಾ ಹೋದ್ರೆ ಇದು ಇನ್ನೂ ಕೂಡ ದೇಶದಲ್ಲಿ ಸಂಚಲನ ಹೆಚ್ಚಾಗಿ ಮೂಡಿಸತ್ತೆ. ಸೊ ನೋಡಿ, ನೀವು ಕ್ಲಿಪ್ಗಳನ್ನ ನೋಡಿದಾಗ ನೀವು ಗಮನಿಸ್ತಾ ಇದ್ದೀರಿ. ಸೊ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅನ್ನುವಂಥದ್ದನ್ನ ಸೊ ಗಮನಿಸಿ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.